ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ತಂದೆಯೇ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ವಂದನೆ, ತಂದೆಯೇ ನಿಮಗೆ ಆರಾಧನೆ. ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ, ಪರಿಶುದ್ಧಾತ್ಮರೇ ನಿಮಗೆ ವಂದನೆ, ಪರಿಶುದ್ಧಾತ್ಮರೇ ನಿಮಗೆ ಆರಾಧನೆ. ಪ್ರೀತಿಯ ಸಹೋದರ ಸಹೋದರರೇ, ಎಮ್ಮಾಹುಸ್ ಪ್ರಾರ್ಥನಾ ತಂಡದ ಸದಸ್ಯನಾಗಿ ಈ ಒಂದು ಮುಂಜಾನೆಯ ಪ್ರಾರ್ಥನೆಯನ್ನ ದೇವರ ವಾಕ್ಯದ ಮೂಲಕವಾಗಿ ನಾವು ಆರಂಭಿಸೋಣ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯೋಹಾನ 3ನೇ ಅಧ್ಯಾಯ 3ನೇ ವಾಕ್ಯ. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ದರೆ ಅವನು ದೇವರ ರಾಜ್ಯವನ್ನು ಅಥವಾ ಸ್ವರ್ಗ ಸಾಮ್ರಾಜ್ಯವನ್ನು ಆತನು ಸೇರೋದಿಲ್ಲ ಅಂತ. ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಒಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನ ಸೇರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಆತನು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಬೇಕು, ಆಗ ಮಾತ್ರನೇ ಅವನು ದೇವರ ಸಾಮ್ರಾಜ್ಯವನ್ನ ಅಥವಾ ಸ್ವರ್ಗ ಸಾಮ್ರಾಜ್ಯವನ್ನ ಅಥವಾ ನಿತ್ಯ ಜೀವವನ್ನ ಆತನು ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಒಬ್ಬ ಫರಿಸಾಯನಾದಂತಹ ನಿಕೋದೇಮನು ಯೇಸುವಿನ ಬಳಿಗೆ ಬಂದು, ಅವನು ಹಗಲೊತ್ತು ಬರ್ತಾ ಇಲ್ಲ, ರಾತ್ರಿ ಹೊತ್ತು ಬರ್ತಾ ಇದೆ. ಯಾಕಂದ್ರೆ ಯೇಸುವನ್ನ ಹಿಂಬಾಲಿಸುವಂತಹ ವ್ಯಕ್ತಿಗಳನ್ನ ಯಹೂದ್ಯರು ಅಂತಹ ವ್ಯಕ್ತಿಗಳನ್ನ ಹಿಂಸೆ ಪಡಿಸ್ತಾ ಇದ್ರು. ಅದರಿಂದ ಅವರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ರು. ಅದರಿಂದ ಆ ಒಂದು ವ್ಯಕ್ತಿಯಾದಂತಹ ಫರಿಸಾಯನಾದಂತಹ ನಿಕೋದೇಮನು ಯೇಸುವಿನ ಬಳಿಗೆ ರಾತ್ರಿ ಬಳಿಗೆ ಬಂದು ಆತನು ದೇವರ ವಾಕ್ಯವನ್ನ ಕೇಳ್ತಾ ಇದ್ನು. ಇಂಥ ಸಮಯದಲ್ಲಿ ಯೇಸು ಆತನಿಗೆ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟಬೇಕು, ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿಕೋದೇಮನಿಗೆ ಯೇಸು ಹೇಳ್ತಾರೆ. ಆಗ ಅವನಿಗೆ ಅರ್ಥ ಆಗೋದಿಲ್ಲ, ಹೇಗೆ ಹೊಸದಾಗಿ ಹುಟ್ಟೋದು. ಆಗ ಹೇಳ್ತಾನೆ ದೇವರ ವಾಕ್ಯ, ನಿಕೋದೇಮನು ಬಂದು ದೇವರ ವಾಕ್ಯವನ್ನು ಓದದೇ ಇರುವಂತಹ ವ್ಯಕ್ತಿ ಅಲ್ಲ, ಆತನು ಒಬ್ಬ ಬೋಧಕನಾಗಿದ್ದನು. ನಿಕೋದೇಮನು ಧರ್ಮಶಾಸ್ತ್ರವನ್ನ ಅರಿತವನಾಗಿದ್ದನು. ಆದ್ರೂ ಕೂಡ ಯೇಸುವಿನ ಈ ವಾಕ್ಯ ಆತನಿಗೆ ಅರ್ಥ ಆಗಲಿಲ್ಲ. ಆಗ ನಿಕೋದೇಮನು ಯೇಸುವಿಗೆ ಹೇಳ್ತಾನೆ, ಸ್ವಾಮಿ, ಹೊಸದಾಗಿ ಹುಟ್ಟೋದು ಅಂದ್ರೆ ಮತ್ತೆ ನಾನು ತಾಯಿಯ ಗರ್ಭದಲ್ಲಿ ಮತ್ತೆ ಸೇರಿ ಮತ್ತೆ ಹುಟ್ಟಬೇಕಾ ಅಂತೇಳಿ ಆತನು ಶಾರೀರಿಕವಾಗಿ ಯೋಚನೆಯನ್ನ ಮಾಡ್ತಾನೆ. ಆತನ ಯೋಚನೆಯನ್ನು ಕಂಡಂತಹ ಯೇಸು ಹೇಳ್ತಾರೆ, ದೇಹಕ್ಕೆ ಸಂಬಂಧಪಟ್ಟಿದ್ದು ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಅಂದ್ರೆ ದೇಹದಿಂದ ಯಾವ ರೀತಿ ತಂದೆ ತಾಯಿ ಒಟ್ಟಾಗಿ ಸೇರಿದಾಗ ದೇಹ ಇನ್ನೊಂದು ದೇಹ, ಅಂದ್ರೆ ಅವ್ರಿಗೆ ಮಕ್ಕಳು ಯಾವ ರೀತಿ ಹುಡ್ತಾರೋ ಅದೇ ರೀತಿನೇ ಆತ್ಮದಲ್ಲಿ ದೇವರ ಆತ್ಮ ನಮ್ಮ ಆತ್ಮದೊಂದಿಗೆ ಸೇರಿ ನಮ್ಮ ಆತ್ಮವನ್ನ ಜೀವನಗೊಳಿಸುತ್ತೆ. ಅದು ಆತನಿಗೆ ಅರ್ಥ ಆಗ್ಲಿಲ್ಲ. ಆಗ ಇನ್ನು ಯೇಸು ಸ್ವಾಮಿ ಹೇಳ್ತಾರೆ, ಹಳೆಯ ಒಡಂಬಡಿಕೆಯಲ್ಲಿ ಸಂಖ್ಯಾಕಾಂಡ 21ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಇಸ್ರೇಲ್ ಜನಾಂಗದವರು ಈಜಿಪ್ಟ್ ದೇಶದಿಂದ ಬಿಡುಗಡೆ ಆಗಿ ಬರುವಂತಹ ಸಮಯದಲ್ಲಿ ಅವರು ದೇವರಿಗೆ ವಿರುದ್ಧವಾಗಿ ಅವರು ಗೊಣಗ್ತಾರೆ. ಮೋಶೆಗೆ ವಿರುದ್ಧವಾಗಿ ದೇವರ ಇಲ್ಲಿ ಕುಡಿಯೋಕೆ ನೀರಿಲ್ಲ, ಇಲ್ಲಿ ನಮಗೆ ಒಳ್ಳೆ ಸರಿಯಾದ ಆಹಾರ ಇಲ್ಲ, ಮೋಶೆ ನಮ್ಮನ್ನ ಇಲ್ಲಿ ಸಾಯಿಸಕ್ಕೆ ನೀನು ಕರ್ಕ ಬಂದ ಅಂತೇಳಿ ದೇವರಿಗೆ ವಿರುದ್ಧವಾಗಿ ಮೋಶೆ ವಿರುದ್ಧವಾಗಿ ಅವರು ಗೊಣಗಾಡ್ತಾರೆ. ಆ ರೀತಿ ಗೊಣಗುವಂತ ಸಮಯದಲ್ಲಿ ಆ ಸರ್ಪಗಳು ಆ ಮರುಭೂಮಿಯಲ್ಲಿ ಅಲ್ಲಿ ಹೆಚ್ಚಿನ ಜನವನ್ನ ಕಚ್ಚಿ ಸಾಯಿಸುತ್ತೆ. ಇದನ್ನು ನೋಡಿದಂತಹ ಮೋಶೆ ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ, ದೇವರ ಈ ರೀತಿ ಸರ್ಪಗಳಿಂದ ಇವರು ಸಾಯಬಾರ್ದು, ಇವರನ್ನ ಕಾಪಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರು ಮೋಶೆಗೆ ಒಂದು ಆಲೋಚನೆ ಕೊಡ್ತಾರೆ. ಏನಂದ್ರೆ, ನೀನು ಕಂಚಿನ ಒಂದು ಸರ್ಪವನ್ನ ಮಾಡಿ ಬೆಟ್ಟದ ತುದಿಯಲ್ಲಿ ಮೇಲೆ ಎಲ್ಲರೂ ಕಾಣುವಂತೆ ನೀನು ಹೇಳಬೇಕು. ಯಾರೆಲ್ಲ ಆ ಒಂದು ಕಂಚಿನ ಸರ್ಪವನ್ನ ನೋಡ್ತಾರೋ ಅವರು ಬದುಕಿಕೊಳ್ತಾರೆ, ಅವರು ಜೀವಂತರಾಗ್ತಾರೆ ಅಂತ ಹೇಳಿದಾಗ ಮೋಶೆ ಅದೇ ರೀತಿಯನ್ನು ಮಾಡಿ ಆ ಒಂದು ಕಂಚಿನ ಸರ್ಪವನ್ನ ಬೆಟ್ಟದ ತುದಿಯಲ್ಲಿ
ಎತ್ತರವಾದಂತಹ ಒಂದು ಜಾಗದಲ್ಲಿ ಇಟ್ಟಾಗ ಆ ಒಂದು ಕಂಚಿನ ಸರ್ಪವನ್ನ ಯಾರೆಲ್ಲ ನೋಡ್ತಾರೋ ಅವರು ಬದುಕೊಂಡ್ರು. ಅದೇ ರೀತಿ ನನ್ನ ಪ್ರೀತಿಯ ಸಹೋದರ ಅವರು ಬದುಕೊಳ್ಳೋದಕ್ಕೆ ಏನ್ ಮಾಡಿದ್ರು, ದೇವರು ಹೇಳಿದಂತೆ ಅವರು ಮಾಡಿದ್ರು. ಏನು ಅವರ ಒಂದು ಒಳ್ಳೆಯ ಕಾರ್ಯಗಳು, ಅವರ ಒಳ್ಳೆಯ ಒಂದು ಯಾವುದಾದಂತಹ ಒಂದು ಕಾರ್ಯಗಳು ಅವರಿಗೆ ನಿತ್ಯ ಜೀವವನ್ನ ಬದುಕೋದಕ್ಕೆ ದಾರಿ ಮಾಡಿಕೊಳ್ಳಿಲ್ಲ. ದೇವರ ವಾಕ್ಯವನ್ನ ಕೇಳಿ ಅವರು ಸರ್ಪವನ್ನು ನೋಡಿದ್ರು ಅಷ್ಟೇ. ಅದೇ ರೀತಿನೇ ಇಂದು ಸಹ ದೇವ್ರ ವಾಕ್ಯ ಹೇಳುತ್ತೆ, ಅದೇ ರೀತಿನೇ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಅದೇ ರೀತಿನೇ ಮೋಶೆಯ ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯ ಕುಮಾರನನ್ನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ಆತನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಿಕೊಡಲಿಲ್ಲ. ಆತನನ್ನು ನಂಬುವವರಿಗೆ ತೀರ್ಪು ಆಗುವುದಿಲ್ಲ. ಯೇಸು ಸ್ವಾಮಿ ಬಂದಿದ್ದು ಈ ಒಂದು ಪ್ರಪಂಚವನ್ನ ತೀರ್ಪಿಗೆ ಗುರಿ ಮಾಡೋದಕ್ಕೆ ಅಲ್ಲ. ನನ್ನ ಸಹೋದರ, ದೇವರು ಯೇಸು ಕ್ರಿಸ್ತರನ್ನು ಕಳಿಸಿಕೊಟ್ಟಿದ್ದು ಏನಕ್ಕೆ ಅಂದ್ರೆ, ಪಾಪದಿಂದ ದೂರವಾಗಿರುವಂತಹ ಮನುಷ್ಯರಿಗೆ ನಿತ್ಯ ಜೀವನ ಕಾಣಿಸುವುದಕ್ಕಾಗಿ, ಅವರಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಕೊಡುವುದಕ್ಕಾಗಿ ಯೇಸು ಈ ಒಂದು ಪ್ರಪಂಚಕ್ಕೆ ಮಾತೆ ಮರಿಯಮ್ಮನ ಉದರದಲ್ಲಿ ಜನಿಸಿದರು. ಯೇಸು ಮತ್ತೊಂದು ಕಡೆ ಹೇಳ್ತಾರೆ, ನಾನು ಬಂದಿದ್ದಾದರೂ ಒಳ್ಳೆಯವರಿಗೋಸ್ಕರ ಅಲ್ಲ, ನಾನು ಬಂದಿದ್ದಾದರೂ ಪಾಪಿಗಳಿಗೋಸ್ಕರ. ಅಂದ್ರೆ ಪಾಪವನ್ನ ಮಾಡಿ ಮರಣವನ್ನ ಅನುಭವಿಸ್ತಾ ಇರುವಂತಹ ವ್ಯಕ್ತಿಗಳನ್ನ, ಅವನ ಸೈತಾನ ಆಳ್ವಿಕೆಯಲ್ಲಿರುವಂತಹ ವ್ಯಕ್ತಿಗಳನ್ನ, ದೇವರಿಂದ ದೂರವಾಗಿರುವಂತಹ ವ್ಯಕ್ತಿಗಳನ್ನ ಮತ್ತೆ ದೇವರೊಂದಿಗೆ ಸೇರಿಸುವುದಕ್ಕಾಗಿ ನಾನು ಬಂದದ್ದು. ನನ್ನಲ್ಲಿ ವಿಶ್ವಾಸ ಉಳ್ಳವನು ನಿತ್ಯ ಜೀವವನ್ನು ಪಡ್ಕೊಳ್ತಾನೆ ಅಂತ ಹೇಳಿ ಯೇಸು ಕ್ರಿಸ್ತರು. ಅದೇ ರೀತಿ ಇಂದಿನ ಒಂದು ವಾಕ್ಯದ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ನಿತ್ಯ ಜೀವನ ಪಡ್ಕೊಳ್ಬೇಕು. ನಮ್ಮ ರೀತಿಯ ಸಹೋದರ, ನಿತ್ಯ ಜೀವನ ಪಡ್ಕೊಳ್ಬೇಕಂದ್ರೆ ನೀವು ದೇವ್ರ ಹೇಳುತ್ತೆ, ನೀವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡಬೇಕು, ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಳ್ಬೇಕು, ಯೇಸು ಕ್ರಿಸ್ತ ನಿಮ್ಮ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ಬೇಕು. ಆಗಲೇ ನಿಮಗೆ ನಿತ್ಯ ಜೀವ ಸಿಗುತ್ತೆ ಅಂತ ಹೇಳಿ ದೇವ್ರ ಹೇಳುತ್ತೆ. ನಿತ್ಯ ಜೀವನ ನೀವು ದುಡಿದು ಸಂಪಾದನೆ ಮಾಡಿ ಇಲ್ಲ ಒಳ್ಳೆ ಕೆಲಸವನ್ನ ಮಾಡಿ ನಿತ್ಯ ಜೀವನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ಹೇಳುತ್ತೆ, ಸುಲಭವಾಗಿ ದೇವ್ರ ಹೇಳುತ್ತೆ, ನೀವು ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು. ಅಂದು ಆ ಒಂದು ಸರ್ಪವನ್ನ ನೋಡಿದಂಥವರೆಲ್ಲೂ ಯಾವ ರೀತಿ ತಮ್ಮ ಒಂದು ವಿಷದಿಂದ ಅವರು ಪಾರಾಗಿ ಜೀವವನ್ನ ಪಡ್ಕೊಂಡ್ರೋ, ತಮ್ಮ ಪ್ರಾಣಗಳನ್ನು ಉಳಿಸ್ಕೊಟ್ರೋ, ಅದೇ ರೀತಿ ಪಾಪವೆನ್ನುವ ವಿಷದಿಂದ ನಮ್ಮನ್ನ ಕಾಪಾಡುವುದಕ್ಕಾಗಿ ಯೇಸು ಕ್ರಿಸ್ತ ತಮ್ಮ ಸ್ವಂತ ರಕ್ತವನ್ನ ಶಿಲುಬೆ ಮೇಲೆ ತನಗಾಗಿ ಕೊಟ್ಟು ನಮಗೆ ನಿತ್ಯ ಜೀವನ ಕೊಡಿಸಿದ್ದಾರೆ. ಇಂದು ನೀನು ರಕ್ಷಣೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀನು ಯೇಸುವಿನಲ್ಲಿ ಅಂದ್ರೆ ಶಿಲುಬೆ ಮೇಲೆ ನಿನಗಾಗಿ ರಕ್ತವನ್ನು ಸುರಿಸಿದಂತಹ ನಮ್ಮ 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 ಒಂದು ಪಾಪಗಳಿಗಾಗಿ ಪರಿಹಾರ ನೀಡಿದಂತಹ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟರೆ ನೀವು ನಿತ್ಯ ಜೀವವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಣ್ಗಳನ್ನು ಮುಚ್ಚಿ ಪ್ರೀತಿಯ ಸಹೋದರರೇ, ನಿತ್ಯ ಜೀವ ಅನ್ನುವಂಥದ್ದು ದೇವರು ಕೊಡುವಂತಹ ಉಚಿತ ವರದಾನ. ನೀವು ಅದನ್ನ ಪಡ್ಕೊಳ್ಬೇಕು. ಯಾರು ಯೇಸು ಕ್ರಿಸ್ತನ ವಿಶ್ವಾಸವಿಡ್ತಾರೋ ಅವರಿಗೆ ನಿತ್ಯ ಜೀವ, ಯಾರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡೋದಿಲ್ವೋ ಅವರಿಗೆ ದಂಡನೆ ಅಂತ ಹೇಳಿ ದೇವರು ಹೇಳುತ್ತೆ. ಹೀಗಾಗಿ ನೀವು ದಂಡನೆಯನ್ನ ಪಡ್ಕೊಂಡು ನರಕಕ್ಕೆ ಹೋಗೋದು ಯೇಸುವಿಗೆ ಇಷ್ಟ ಇಲ್ಲ, ದೇವರಿಗೆ ಇಷ್ಟ ಇಲ್ಲ. ಹಂಗಾಗಿ ಯೇಸು ಕ್ರಿಸ್ತನ ನಿನಗಾಗಿ ನನಗಾಗಿ 2000 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನ ಕೊಟ್ಟು ನಿಮ್ಮನ್ನ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ, ನಿಮ್ಮ ಒಂದು ಪಾಪಗಳಿಗಾಗಿ ಅವರು ಪರಿಹಾರವಾಗಿ ತಮ್ಮ ಪ್ರಾಣವನ್ನ ಕೊಟ್ಟು, ಅದರಿಂದ ನೀವು ನಿತ್ಯ ಜೀವ ಪಡ್ಕೊಳ್ಬೇಕು ಅಂದ್ರೆ ನೀವು ಯೇಸುವನ್ನ ಸ್ವೀಕಾರ ಮಾಡ್ಕೊಳ್ಬೇಕು. ದೇವರು ಈ ಲೋಕವನ್ನ ಎಷ್ಟಾಗಿ ಪ್ರೀತಿಸಿದ್ರೆ ಅಂತ ಹೇಳಿದ್ರೆ ತಮ್ಮ ಏಕೈಕ ಮಗನನ್ನೇ ನಿನಗಾಗಿ ನನಗಾಗಿ ಆ ಒಂದು ಶಿಲುಬೆ ಮೇಲೆ ಪ್ರಾಣವನ್ನ ದಾರಿಯಾಗಿ ಹೇಳಿದ್ರು. ನಿನ್ನನ್ನು ಪ್ರೀತಿಸುವುದಕ್ಕಾಗಿ. ನೀನು ನರಕಕ್ಕೆ ಹೋಗ್ಬಾರ್ದು, ನೀನು ಸ್ವರ್ಗಕ್ಕೆ ಸಾಮ್ರಾಜ್ಯಕ್ಕೆ ಸೇರ್ಬೇಕು. ದೇವರ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬರು ಕೂಡ ಸ್ವರ್ಗ ಸಾಮ್ರಾಜ್ಯವನ್ನು ಸೇರ್ಬೇಕು. ಯಾರೊಬ್ಬರು ಕೂಡ ನರಕಕ್ಕೆ ಹೋಗೋದು ದೇವರಿಗೆ ಇಷ್ಟ ಇಲ್ಲ. ಎಲ್ಲರೂ ಕೂಡ ನಿತ್ಯ ಜೀವವನ್ನು ಪಡ್ಕೊಳ್ಬೇಕು ಅನ್ನೋದೇ ದೇವರ ಇಷ್ಟ, ದೇವರ ಇಚ್ಛೆ. ಅದರಿಂದ ಈ ಒಂದು ಸಮಯದಲ್ಲಿ ನಿಮಗೆ ನಾನು ಈಗ ರಕ್ಷಣೆಯನ್ನ ಪಡ್ಕೊಂಡಿಲ್ವೋ ಅನ್ನುವಂತ ಸಂಶಯ ಇರುವಂತವರು ನಾನು ಹೇಳುವಂತಹ ವಾಕ್ಯಗಳನ್ನು ಕಣ್ಗಳನ್ನು ಮುಚ್ಚಿ ಹೇಳಿ, ನೀವು ರಕ್ಷಣೆಯನ್ನ
ವಿಶ್ವಾಸದಿಂದ ಮಾತ್ರ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ರೀತಿ ನೀವು ಹೇಳಬೇಕಾದ್ರೆ ನೀವು ವಿಶ್ವಾಸದಿಂದ ಹೇಳಬೇಕು. ನನ್ನ ಕಣ್ಗಳನ್ನು ಮುಚ್ಚಿ ನಾನು ಹೇಳುವ ವಾಕ್ಯಗಳನ್ನು ಹೇಳಿ. ನಿಮಗೆ ರಕ್ಷಣೆ ಬೇಕಂದ್ರೆ ನಾನು ಹೇಳುವಂಥ ವಾಕ್ಯಗಳನ್ನ ವಿಶ್ವಾಸದಿಂದ ನೀವು ಹೇಳಿ, ನೀವು ರಕ್ಷಣೆಯನ್ನ ನಿಮಗೆ ದೇವರು ದಯಪಾಲಿಸ್ತಾರೆ. ನಾನು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಹೇಳ್ತೇನೆ. ಯೇಸು ಕ್ರಿಸ್ತರು ನಿಜವಾದ ದೇವರಾಗಿದ್ದಾರೆ. ಯೇಸು ಕ್ರಿಸ್ತರು ನನಗಾಗಿ ಶಿಲ್ಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಸತ್ತು ಪುನರುತ್ಥಾನರಾಗಿ ತಂದೆಯ ಬಲಭಾಗದಲ್ಲಿ ಕುಳಿತಿದ್ದಾರೆ. ಯೇಸುವೇ ನಿಜವಾದ ದೇವರು, ಅದನ್ನು ನಾನು ವಿಶ್ವಾಸಿಸುತ್ತೇನೆ. ಯೇಸುವೇ ನನ್ನ ರಕ್ಷಕರನ್ನಾಗಿ ನಾನು ಸ್ವೀಕರಿಸುತ್ತೇನೆ. ನಾನು ಯೇಸುವಿನಲ್ಲಿ ವಿಶ್ವಾಸ ಇಡ್ತೇನೆ. ಈ ರೀತಿ ನೀವು ಬಾಯಿಂದ ಹೇಳಿದ್ದೆ ಆದ್ರೂ ವಿಶ್ವಾಸದಿಂದ ಬಾಯಿಂದ ಹೇಳಿದಾದ್ರೆ ನಿಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಯೇಸು ದೇವರು. ಈ ಒಂದು ವಿಶ್ವಾಸದ ಮೂಲಕವಾಗಿ ನೀವು ರಕ್ಷಣೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದೀರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.